ತಾಲೂಕು ಆಡಳಿತ ಹೊನ್ನಾವರ, ವಿಶ್ವಕರ್ಮ ಸಮಾಜ ಸೇವಾ ಸಂಘ ಉತ್ತರ ಕನ್ನಡ, ವಿಶ್ವಕರ್ಮ ಅಭಿವೃದ್ಧಿ ಸಂಘ ಹೊನ್ನಾವರ, ಶ್ರೀ ಇಡಗುಂಜಿ ಮಹಾಗಣಪತಿ ವಿಶ್ವಕರ್ಮ ಸಂಘ ಉತ್ತರ ಕನ್ನಡ ಸಹಯೋಗದಲ್ಲಿ ಶ್ರೀ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ತಹಶೀಲ್ದಾರ್ ಕಚೇರಿ ಹೊನ್ನಾವರದಲ್ಲಿ ಭಕ್ತಿ ಹಾಗೂ ಸಡಗರದಿಂದ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿ ಶುಭ ಹಾರೈಸಿದರು. ಕಮ್ಮಾರಿಕೆಯನ್ನು ಉತ್ತಮವಾಗಿ ನಡೆಸಿಕೊಂಡು ಬಂದಿರುವ ಬಳಕೂರಿನ ವಿಶೇಷ ಚೇತನ ವ್ಯಕ್ತಿಯಾದ ತ್ರಯಂಬಕ್ ಹೊನ್ನಪ್ಪ ಆಚಾರ್ಯ ಅವರನ್ನು ವಿಶ್ವಕರ್ಮ ಸಂಘಟನೆಗಳ ಪರವಾಗಿ ಸನ್ಮಾನಿಸಲಾಯಿತು. ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ನಿವೃತ್ತ ಹಿರಿಯ ಉಪನ್ಯಾಸಕರಾದ ಡಾಕ್ಟರ್ ಎಸ್ ಡಿ ಹೆಗ್ಡೆ ಮಾತನಾಡಿ, ವಿಶ್ವಕರ್ಮನೇ ಏಕಮಾತ್ರ ಸೃಷ್ಟಿಕರ್ತ ಎಂಬುದಕ್ಕೆ ಆಧಾರಗಳಿವೆ. ಮಧುರ, ಲಂಕೆ, ಇಂದ್ರಪ್ರಸ್ಥ ನಗರಗಳ ನಿರ್ಮಾಣ ವಿಶ್ವಕರ್ಮನಿಂದಲೇ ಆಯಿತು. ದೇವತೆಗಳಿಗೆ ಆಯುಧ, ಅಲಂಕಾರಕ್ಕೆ ವಸ್ತುಗಳನ್ನು ವಿಶ್ವಕರ್ಮನೇ ನೀಡಿದ ಎಂದು ಹೇಳಿ ವಿಶ್ವಕರ್ಮ ಜನಾಂಗದ ಜನರು ಸಂಘಟಿತರಾಗಿ ಅಭಿವೃದ್ಧಿ ಹೊಂದಲಿ ಎಂದು ಹಾರೈಸಿದರು. ವಿಶ್ವಕರ್ಮ ಸಮಾಜ ಸೇವಾ ಸಂಘದ ಜಿಲ್ಲಾಧ್ಯಕ್ಷರಾದ ಆನಂದ ಆಚಾರ್ಯ ಬಳಕೂರು ಮಾತನಾಡಿ, ವಿಶ್ವಕರ್ಮ ಪರಂಪರೆಯು ಸತ್ಯಯುಗದಿಂದ ಈ ಕಲಿಯುಗದವರೆಗೂ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿರುವುದು ಅದರ ಭವ್ಯತೆಗೆ ಸಾಕ್ಷಿ ಎಂದು ಹೇಳಿದರು. ಇತ್ತೀಚೆಗೆ ಅಯೋಧ್ಯ ರಾಮ ಮಂದಿರದ ನಿರ್ಮಾಣ ಮತ್ತು ಅಲ್ಲಿ ಪ್ರತಿಷ್ಠಾಪನೆಗೊಂಡ ಶ್ರೀರಾಮನ ಭವ್ಯ ಮೂರ್ತಿಯೇ ಉದಾಹರಣೆಯಾಗಿದೆ ಎಂದರು. ಎಲ್ಲ ವಿಶ್ವಕರ್ಮರು ಸಂಘಟಿತರಾಗಿ ಮುನ್ನಡೆಯುವ ಅವಶ್ಯಕತೆ ಇದೆ ಎಂದು ಅವರು ಹೇಳಿದರು. ವೇದಿಕೆಯಲ್ಲಿ ರಥಶಿಲ್ಪಿ ಶ್ರೀ ಗಂಗಾಧರ ಆಚಾರ್ಯ, ಗೋಕರ್ಣದ ಶ್ರೀ ಕಾಳಿಕಾಂಬ ಕಮಟೇಶ್ವರ ದೇವಸ್ಥಾನದ ಮೊಕ್ತೇಶ್ವರಾದ ಮಧುಕರ್ ಆಚಾರ್ಯ, ಇಡಗುಂಜಿ ಮಹಾಗಣಪತಿ ವಿಶ್ವಕರ್ಮ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಕೆ ಆಚಾರ್ಯ, ಹೊನ್ನಾವರ ವಿಶ್ವಕರ್ಮ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಎಸ್ ಆಚಾರ್ಯ, ಎಲ್ಲ ವಿಶ್ವಕರ್ಮ ಸಂಘಟನೆಗಳ ಇತರ ಪದಾಧಿಕಾರಿಗಳು ಭಾಗವಹಿಸಿದರು. ಪುರೋಹಿತ ಮನೋಜ್ ಶರ್ಮಾ ಗುರುಮಠ್ ಕಟ್ಪಾಡಿ ಇವರು ಶ್ರೀ ವಿಶ್ವಕರ್ಮ ಪೂಜೆ ನೆರವೇರಿಸಿ ಪ್ರಸಾದ ವಿತರಿಸಿದರು. ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿಗಳು ಹಾಜರಿದ್ದು ಸಹಕರಿಸಿದರು. ಮಾರುತಿ ಆಚಾರ್ಯ ವಂದಿಸಿದರು. ಸುದೀಶ್ ನಾಯ್ಕ್ ಎಲ್ಲರನ್ನು ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು.